ರಮೋಲಾ ಅವ್ರು ಸಿಕ್ಕಿದ್ದು ರನ್ನರ್ ಅಪ್ ಆಗೋದಕ್ಕೆ ಯಾವ ರೀತಿ ಪ್ಲಸ್ ಆಯಿತು ರಕ್ಷಕ್ ಅವರೇ? ಅಂದರೆ ಅವ್ರು ಹೇಳ್ದಂಗೆ ಸೇಮ್, ಯಾರೇ ಸಿಕ್ಕಿದ್ರು ನಾವು ಅಷ್ಟೇ ಕೆಲಸ ಮಾಡ್ತಿದ್ವಿ. ಅಂದರೆ ಒನ್ ಪಾಯಿಂಟ್ ಆಫ್ ಎಂಡಲ್ಲಿ ನಾನು ಒಬ್ಬರೇ ಕಷ್ಟ ಬೀಳ್ತಿದ್ರೆ ಅದಾಗಲ್ಲ, ಇನ್ನೊಬ್ರು ಪಾಯಿಂಟಲ್ಲಿ ಅವರು ಅಷ್ಟೇ ಎಫರ್ಟ್ಸ್ ಹಾಕಿ ಅಷ್ಟೇ ಇನ್ಪುಟ್ಸ್ ಕೊಟ್ಟಾಗ ಗೆಲ್ತೀವಿ ಅನ್ನೋ ಒಂದು ಚಾಲೆಂಜ್ ಬರುತ್ತೆ ಗೊತ್ತಾ. ಇವಾಗ ನಾನು ಒಬ್ಬನೇ ಎಫರ್ಟ್ ಹಾಕ್ತಿದ್ರೆ ಅವ್ರು ಸೈಲೆಂಟ್ ಆಗಿದ್ದರೆ ಅದು ಶೋಗೂ ಪ್ರಾಬ್ಲಮ್ ಆಗುತ್ತೆ. ನಾವು ಗೆಲ್ಲೋ ಒಂದು ಸ್ಥಾನ ಏನಿರುತ್ತೆ ಅದು ನಾವು ಕಳ್ಕೊತೀವಿ. ನಾವಿಬ್ಬರು ಮಾತಾಡ್ಕೊಂಡಾಗಲೂ ಅಷ್ಟೇ, ಸ್ಟೇಜ್ ಮೇಲೆ ನಡೆಯುತ್ತೆ ಅದು ನಿಜವಾಗ್ಲೂ ಅಂದರೆ ರಿಯಲ್ ಆಗೇ ಮಾಡೋಣ, ಅದು ಫೇಕ್ ಅನ್ಸೋದು ಬೇಡ. ಜನಕ್ಕೆ ರೀಚ್ ಆಗಬೇಕು, ಜಡ್ಜಸ್ಗೆ ರೀಚ್ ಆಗಬೇಕು, ಕೂತಿರೋ ಆಡಿಯನ್ಸ್ಗೂ ರೀಚ್ ಆಗಬೇಕು. ಅಲ್ಲಿ ಕೂತಿರೋರು ನಗ್ದಾಗ, ಶಿಲೆ ಹೊಡೆದಾಗ, ಚಪ್ಪಾಳೆ ಹೊಡೆದಾಗ ಅನ್ಸುತ್ತೆ ಓ ರೀಚ್ ಆಗ್ತಿದೆ ಇಲ್ಲಿ ಜನಕ್ಕೆ ಅಂತ. ಇಲ್ಲೇ ರೀಚ್ ಆಗ್ತಿದೆ ಅಂತ ಹೇಳಿದಾಗ ಆಡಿಯನ್ಸ್ಗೆ ಟಿ ವಿಲಿ ಕೂತ್ಕೊಂಡು ನೋಡೋದು ರೀಚ್ ಆಗುತ್ತೆ ಅಂತ ಅಷ್ಟೇ ನಾವು ಪ್ಲ್ಯಾಂಡ್ ಆಗಿ ಮಾಡ್ತಿದ್ವಿ. ಅದಕ್ಕೆ ಇಷ್ಟ ಆಗಿರೋದಿಲ್ಲ. ನನಗೆ ಅದೇ ಯಾವುದೇ ಕೆಲಸ ಮಾಡಬೇಕಾದ್ರೂ, ಯಾವುದೋ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೂ ಈಗ ರೊಮ್ಯಾಂಟಿಕ್ ಅಂತಂದಾಗ ಆ ರೊಮ್ಯಾಂಟಿಕ್ ಬಾಡಿ ಲ್ಯಾಂಗ್ವೇಜ್ ಬರಬೇಕಿತ್ತು. ಆ್ಯಂಡ್ ರಾಧಾಕೃಷ್ಣಂದು ಮಾಡಿದ್ವಿ ನಾವು. ರಾಧಾಕೃಷ್ಣ ಅಂದಾಗ ಆ ಕ್ಯಾರೆಕ್ಟರ್ ಬರಬೇಕು ಕೃಷ್ಣಂದು. ಸೊ ಈ ಥರ ಎಲ್ಲ ಪರ್ಟಿಕ್ಯುಲರ್ ಆಗಿ ಕೃಷ್ಣನ್ ಪಾತ್ರ ಹಾಕಿದ್ದೆ, ನಾನು ಪರ್ಟಿಕ್ಯುಲರ್ ಆಗಿರ್ತಿದ್ದೆ. ಇವನು ಮಾಸ್ ಇರೋದು ಆ ಶಾಂತ ಸ್ವರೂಪ ಕೃಷ್ಣನ್ ಪಾಡ್ ಕೊಟ್ರೆ ಹೆಂಗ್ ಮಾಡ್ಬೋದು, ಅದೇ ಕೃಷ್ಣ ರಕ್ಷಕ್ ಆಗಿದ್ರೆ ಹೇಗಿರ್ತಿತ್ತು ಹಾಗೆ ನೋಡ್ಕೊಂಡು ನಾನೇ ನಗ್ತಾ ಇರ್ತೀನಿ. ರಕ್ಷಕ ಆದ್ರೆ ನನ್ಗೆ ಅದು ಸರಿಯಾಗಿ ಬರ್ಲೇಬೇಕಿತ್ತು. ನಾನ್ ಮೆಂಟರಿಂಗ್ ಮಾಡ್ತಾ ಇದೀನಿ ಅಂತಂದಾಗ ರವಿ ಸರ್ ಇರ್ಬೋದು, ರಚಿತಾ ಮ್ಯಾಮ್ ಇರ್ಬೋದು, ನನಗೆ ಕೇಳ್ತಾರೆ. ಸೊ ಹಾಗಾಗಿ ನಾನು ಎಲ್ಲಾದ್ರಲ್ಲೂ ಪರ್ಫೆಕ್ಷನ್. ನಾನು ಬೆಲಿ ಡ್ಯಾನ್ಸರು, ಇವನು ಮಾಸ್ ಹೀರೋ ತರ. ಆ ತರ ಇವನ್ ಬಾಡಿ ಲ್ಯಾಂಗ್ವೇಜ್ ಅಂಡ್ ಸ್ಟೈಲೇ ಬೇರೆ. ನನ್ನ ಸ್ಟೈಲ್ಗೂ ಇವನ್ಗೂ ಕೋಆರ್ಡಿನೇಟ್ ಮಾಡ್ಕೊಂಡು ಡಾನ್ಸ್ ತುಂಬಾ ಕೋಪ ಬರ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಮಾಡು 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 ಹಿಂಗ್ ಮಾಡು ಹಂಗ್ ಮಾಡು ಅಂತ. ಅವನು ನಂದೇ ಸ್ಟೈಲ್ ಬೇರೆ, ನಾನು ಹಂಗೆ ಮಾಡೋದು ಅನ್ನೋ ಥರ ಅವನು. ಕೃಷ್ಣನಾದ್ರೂ ಕೊಡಿ, ಏನಾದರೂ ಕೊಡಿ, ನನ್ನ ಸ್ಟೈಲಲ್ಲೇ ಮಾಡೋದು ಅನ್ನೋ ಥರ ಅವನಿದ್ದ. ಸೊ ಅವಾಗೆಲ್ಲ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇತ್ತು ನನಗೆ, ಆದರೂ ಬಿಡ್ತಾ ಇರಲಿಲ್ಲ. ಕೋಪ ಬಂದು ಹೊಡೆದು ರೊಮ್ಯಾಂಟಿಕ್ ರೌಂಡ್ ಅಂತ ಕೊಟ್ಟಿದ್ದಾರೆ, ರೊಮ್ಯಾನ್ಸ್ ಮಾಡಬೇಕು. ನಾನು ಹೊಡೆದು ರೊಮ್ಯಾನ್ಸ್ ಮಾಡ್ತಾ ಇದ್ದೀನಿ. ಎಷ್ಟು ಸತಿ ಹೇಳ್ಬೇಕು ನಿನಗೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಎಷ್ಟು ಸಲ ಹೇಳ್ಬೇಕು. ಅವನು ರೊಮ್ಯಾಂಟಿಕಾಗಿ ಹೆಂಗೆ ನೋಡ್ತಾನೆ ನನ್ನ. ನಾನು ಫಸ್ಟ್ ಡೇ ನಾವಿಬ್ರು ರ್ಯಾಂಪ್ ವಾಕ್ ನಾವು ಮಾಡಿದ್ವಿ. ಫಸ್ಟ್ ಡೇ ನಾನು ಹಿಂಗೆ ನೋಡ್ತಾ ಇದ್ದೀನಿ. ಸರಿ ಆಯ್ತು, ಮಾಡ್ತೀನಿ, ತಲೆ ಕೆಡ್ಸ್ಕೊಂಡ್ಬನ್ನಿ, ಮಾಡ್ತೀನಿ. ನನಗೆ ಏನ್ ಮಾಡೋದಂತ ಗೊತ್ತಾಗ್ತಲ್ಲ. ಇವ್ನು ಕಣ್ಣಿಟ್ಟು ನೋಡ್ಬೇಕು, ಆ ಕಾನ್ಫಿಡೆನ್ಸ್ ಬರಬೇಕು, ನಾವು ಇಬ್ರು ಹೀಗೆ ಹೋಗ್ಬೇಕು, ಹಿಂಗೆಲ್ಲ ಇದೆ ನನ್ನ ಮೈಂಡಲ್ಲಿ. ಇವ್ನು ಆ ಥರನೇ ಮಾಡಬೇಕು. ಯಾಕಂದ್ರೆ ಇವನ್ ಜೊತೆ ನಾನು ಪರ್ಫಾರ್ಮ್ ಮಾಡ್ತಿದ್ದೀನಿ ಅಂದ್ರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರಬೇಕು ಅಂತಂದ್ರೆ ಇಬ್ರು ಚೆನ್ನಾಗಿ ಮಾಡಲೇಬೇಕು. ಒಬ್ರು ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಅವ್ನ ಪಾಡಿಗೆ ಅವ್ನು ಬೇಕಾದಂಗೆ ಅವ್ನು ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಕೋಆರ್ಡಿನೇಟ್ ಮಾಡಲೇಬೇಕಿತ್ತು. ಅದಕ್ಕೆ ಹೋಗ್ಲಿ ನಿನ್ನ ಅಕ್ಕನೋ ತಂಗಿನೋ ಇದ್ದಾರೆ ಅಂತ ಅನ್ಕೊಂಡಾದ್ರೂ ನೋಡಪ್ಪ ಅಂತ ಅಂದೆ ನಾನು. ಈ ಥರ ಹೇಳಿದ್ರೆ ನಾನು ಶೋ ಬಿಟ್ಟು ಹೋಗ್ಬಿಡ್ತೀನಿ. ಸರಿ ಹಾಗೆಲ್ಲ ಹೇಳಲ್ಲ, ಬಾ ಏನಾದರೂ ಅನ್ಕೊ, ಒಟ್ನಲ್ಲಿ ಕಣ್ಣಿಟ್ಟು ನೋಡು, ಮಾಡು. ರಮೋಲಾ ಅವರೇ, ಇನ್ನು ರಕ್ಷಕ್ ಅವರು ಸಿಕ್ಕಾಬಟ್ಟೆ ರಫ್ ಅಂಡ್ ಟಫ್. ಸೊ ಇವಾಗ ಎಷ್ಟು ಸಾಫ್ಟ್ ಆಗಿದ್ದಾರೆ ಅನ್ಸುತ್ತೆ ನಿಮಗೆ? ಇವಾಗ ಅದೇ ಸ್ಟಾರ್ಟಿಂಗಲ್ಲಿ ಯಾರು ಏನೇ ಹೇಳಲಿ, ಏನೇ ಮಾಡಲಿ, ನಾನು ಏನೇ ಮಾಡಿದ್ರು ಜನ ಹಿಂಗೆ ಹೇಳೋದು ಅನ್ನೋ ಥರ ಒಂದು ಮೈಂಡ್ ಸೆಟ್ ಎಲ್ಲ ಇತ್ತು ಅವನಿಗೆ. ಅದೆಲ್ಲ ತೆಗ್ದಾಕ್ಬೇಕಿತ್ತು. ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆ ಥರನೇ ಮಾತಾಡ್ತಾರೆ, ಒಳ್ಳೆಯದೇ ಮಾತಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅನ್ನೋದು ಅವನಿಗೆ ಅರಿವಾಗಬೇಕಿತ್ತು. ಐ ಥಿಂಕ್ ಈ ಶೋ ಅಲ್ಲಿ ಅವನು ಟ್ಯಾಲೆಂಟು ಒಂದೊಂದು ರೌಂಡಲ್ಲೂ ಆಗಲ್ಲ ಅಂದ್ಕೊಂಡಿದ್ದನ್ನು ಮಾಡ್ತಾ ಬಂದಾಗ, ಆ್ಯಂಡ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಪರ್ಫಾರ್ಮೆನ್ಸಸ್ ಎಲ್ಲ ಮಾಡಿದಾಗ, ಈವನ್ ದರ್ಶನ್ ಸರ್ ಆ್ಯಂಡ್ ರಚಿತಾ ಮ್ಯಾಮ್ದು ಬುಲ್ಬುಲ್ ಮೂವಿದು ರೀಕ್ರಿಯೇಷನ್ ರೌಂಡ್ ಅಂತ ಇತ್ತು. ಆ ಟೈಮಲ್ಲಿ ನಾವೆಲ್ಲ ಕುತ್ಕೊಂಡು ಡೈಲಾಗ್ ನನಗೆ ಆ್ಯಕ್ಟಿಂಗ್ ಫಸ್ಟ್ ಟೈಮು. ನನಗೆ ಇದು ಯಾಕೆ ಡ್ಯಾನ್ಸ್ ತೊಗೊಂಬಿಡೋಣ ಇಲ್ಲ, ನೀನು ಬರದೇ ಇರೋ ನಿನಗೆ ಕಾನ್ಫಿಡೆನ್ಸ್ ಯಾವುದಿಲ್ಲ, ಅದರಲ್ಲೇ ನೀನು ಇದಾಗಬೇಕು, ಇದು ನಿನಗೊಂದು ಚಾನ್ಸು ಮಾಡಬೇಕು ಅಂತ ಕೂತ್ಕೊಂಡು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಏಂಜಲ್ಸು ಎಲ್ಲರೂ ತುಂಬ ಒಳ್ಳೆ ಫ್ರೆಂಡ್ಸ್. ಆದರೆ ಕಾಂಪಿಟೇಷನ್ ಇತ್ತು ಅವರವರ ಹುಡುಗರಿಗೆ. ತುಂಬ ಚೆನ್ನಾಗಿ ಎಲ್ಲ ಏಂಜಲ್ಸು ಹೇಳ್ಕೊಡ್ತಾ ಇದ್ರು. ಸೊ ಅದರಿಂದಾಗಿ ಎಲ್ಲರ ಎಫರ್ಟಿಂದ ಓವರ್ ಆಲ್ ಶೋ ತುಂಬ ಚೆನ್ನಾಗಿ ಬಂದಿದೆ. ಚಾನಲ್ ಅವರು ಕೂಡ ಯಾವುದೇ ಪೇರ್ಗೆ ಹೆಚ್ಚು ಕಡಿಮೆ ಮಾಡಿಲ್ಲ. ಎಲ್ರಿಗೂ ಅದೇ ಥರ ಒಂದು ಡೆಕೋರೇಷನ್ಸ್ ಇರ್ಬೋದು, ಎನಿ ಅರೇಂಜ್ಮೆಂಟ್ ಸೆಟ್ ಆಗೋದಿರ್ಬೋದು, ಎಲ್ರಿಗೂ ತುಂಬ ಬ್ಯೂಟಿಫುಲ್ಲಾಗಿ ಮಾಡ್ತಾಯಿದ್ರು. ಆ್ಯಂಡ್ ಎಲ್ಲರನ್ನೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು. ಹಾಗಾಗಿ ಓವರ್ ಆಲ್ ಎಲ್ಲರ ಎಫರ್ಟಿಂದ ತುಂಬ ಚೆನ್ನಾಗಿ ಬಂದಿದೆ ಶೋ.